ಹಾಯ್, ನಮಸ್ತೆ. ಕಫ, ಕೆಮ್ಮು, ನೆಗಡಿ ಅಂತ ಇರ್ತೀವಿ. ಸೊ ಕ್ಲೈಮೇಟ್ ಕಂಡೀಷನಿಂದ, ಆಮೇಲೆ ಸ್ಟಮಕ್ಕಲ್ಲಿ ಕರೆಕ್ಟಾಗಿ ಫುಡ್ ಡೈಜೆಸ್ಟ್ ಆಗಿಲ್ಲ ಅಂತಂದ್ರೆ ಅದು ಫೆಮ್ ಆಗಿ ಕನ್ವರ್ಟ್ ಆಗಿ, ಮೀನ್ಸ್ ಕಫ ಕನ್ವರ್ಟ್ ಆಗಿ ಅದು ಲಂಗ್ಸಲ್ಲೆಲ್ಲ ಹೋಗಿ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಕಲರ್ ಥೆರಪಿಯಲ್ಲಿ ನಿಮ್ಗೆ ಗೊತ್ತು, ಇದು ಹ್ಯಾಂಡಲ್ಲಿ ಓವರ್ ಆಲ್ ಬಾಡಿಯನ್ನು ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಸೊ ಓವರ್ ಆಲ್ ಹ್ಯಾಂಡ್ ಅಂತ ಸುಜೋಕೋ ರಿಫ್ಲೆಕ್ಸಾಲಜಿ, ಆಮೇಲೆ ಸುಜೋಕೋ ಥೆರಪಿ ಪ್ರಕಾರ ದಿಸ್ ಇಸ್ ದ ಲಂಗ್ಸ್ ರಿಫ್ಲೆಕ್ಸ್, ಆಮೇಲೆ ದಿಸ್ ಇಸ್ ದಿ ಸ್ಟಮಕ್ ರಿಫ್ಲೆಕ್ಸ್. ಸೊ ಅದರಲ್ಲಿ ನಾನು ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀನಿ, ರೆಡ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಅಪ್ಲೈ ಮಾಡಿ ಲಂಗ್ಸ್ ರಿಫ್ಲೆಕ್ಸ್ ಮೇಲೆ, ಆಮೇಲೆ ಸ್ಟಮಕ್ ರಿಫ್ಲೆಕ್ಸ್ ಮೇಲೆ ರೆಡ್ ಕಲರ್ನ ಯೂಸ್ ಮಾಡಿದಾಗ ಅಲ್ಲಿರುವ ಕಫ ಆಚೆ ಹಾಕ್ತದೆ. ಅಂದರೆ ಹೀಟನ್ನು ಇನ್ಕ್ರೀಸ್ ಮಾಡಿ ಕಫನ ಆಚೆ ಹಾಕಲಿಕ್ಕೆ. ಸೊ ಅದ ಸೇಮ್ ಪ್ಲೇಸಲ್ಲಿ ನಾನು ಇಲ್ಲಿ ಸ್ಕೈ ಬ್ಲೂ ಕಲರನ್ನು ಯೂಸ್ ಮಾಡಿದಾಗ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಆ ಕಫವನ್ನು ಕರಗಿಸ್ಲಿಕ್ಕೆ ನಾನು ಸ್ಕೈ ಬ್ಲೂ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಡೇ ಟೈಮಲ್ಲಿ 4 to 5 hours ಇದನ್ನು ಅಪ್ಲೈ ಮಾಡಿ, ಅದರ ಜೊತೆ ಒಂದು ಮಂತ್ರ ಅಂದರೆ ಕೋಲ್ಡಿಗೆ ಓಂ ಶ್ರೀಂ ಶೀತಲಭ್ಯಾಂ ನಮಃ. ಸೊ ಈ ಮಂತ್ರ ಬೆಳಗ್ಗೆ ಮತ್ತು ಸಾಯಂಕಾಲ 27 ಸತಿ ಇದನ್ನು ಚಾಂಟ್ ಮಾಡಿ, ಸೊ ಕಲರ್ ಥೆರಪಿಯನ್ನು ಅಪ್ಲೈ ಮಾಡಿ, ಅದರ ಜೊತೆ ಮಂತ್ರ ಕೂಡ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಿ ಹೆಲ್ತಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.